ವೆಲ್ಕಮ್ ಟು ಹೋಮ್ ಲೋನ್ ಬೆಂಗಳೂರು. ನೀವೇನಾದರೂ ಹೋಮ್ ಲೋನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದು ನಿಮ್ಮ ಫಿನಾನ್ಷಿಯಲ್ ಎಲಿಜಿಬಿಲಿಟಿ ಅಥವಾ ಪ್ರಾಪರ್ಟಿ ಎಲಿಜಿಬಿಲಿಟಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಬೇರೆ ಯಾವ್ದಾದ್ರು ಲೋನ್ ಬಗ್ಗೆ ನಿಮಗೆ ಡೌಟ್ ಇದ್ರೂ ಕೂಡ ಇಲ್ಲಿ ಕಮೆಂಟ್ ಮಾಡಬೇಕಂದ್ರೆ ನೀವು ಕೇಳ್ಬೋದು. ನಮ್ಮಿಂದ ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ವಿಡಿಯೋ ಕೊನೆಯಲ್ಲಿ ನಮ್ಮ ಫೋನ್ ನಂಬರ್ ಹಾಕಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ನೀವು ಯಾವುದಾದ್ರೂ ಆಸ್ತಿ ಅಂದರೆ ಬಿಲ್ಡಿಂಗು, ಸೈಟು ಅಥವಾ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ ತಗೋಬೇಕು ಅಂತ ಇದ್ದೀರಾ, ಅದಕ್ಕೆ ಆ ಆಸ್ತಿ ದಾಖಲೆ ಎಲ್ಲ ಕರೆಕ್ಟಾಗಿದೆಯಾ, ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮ್ಮದೇ ಆಸ್ತಿದು ದಾಖಲೆಗಳೆಲ್ಲ ನಿಮ್ಮ ಹೆಸರಲ್ಲೇ ಇದೆಯಾ ಅಥವಾ ಬೇರೆ ಏನಾದರೂ ಕರೆಕ್ಷನ್ ಮಾಡಬೇಕಾಗಿದೆಯಾ ಅಂತ ಆವಾಗ ಚೆಕ್ ಮಾಡ್ಕೋತಾ ಇರಬೇಕಾಗುತ್ತೆ. ಅದರಲ್ಲೂ ಈಗೀಗಂತೂ 2 ವಾರಕ್ಕೊಂದ್ಸಲಿ ಏನಾದರೂ ಚೆಕ್ ಮಾಡಬೇಕಾದಂಥ ಪರಿಸ್ಥಿತಿಲಿದ್ದೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ಅಲ್ಲಿ ಇಲ್ಲಿ ಕೇಳಿಸ್ಕೊತಾ ಇದ್ವಿ. ಏನಂದರೆ ಆಸ್ತಿ ದಾಖಲೆಗಳನ್ನು ಚೆಕ್ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ. ಯಾರಾದರೂ ಆಸ್ತಿ ತಗೊಳ್ಳೋಕೆ ಮುಂದಾದರೆ ಬರೀ EC ತೆಗಿಯೋಷ್ಟೊತ್ತಿಗೆ ತುಂಬ ದುಡ್ಡು ಖರ್ಚಾಗ್ತಿತ್ತು. ಜೊತೆಗೆ ಓಡಾಟ ಜಾಸ್ತಿ, ಇದೆಲ್ಲದರಿಂದ ತಿಂಗಳಾನುಗಟ್ಟಲೆ ಟೈಮ್ ತಗೊಳ್ತಿತ್ತು. ಬೇರೆ ಎಲ್ಲ ವಿಷಯದಲ್ಲೂ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಸರ್ವಿಸಸ್ ಅಪ್ಗ್ರೇಡ್ ಮಾಡೋ ಹಾಗೆ ಆಸ್ತಿ ವಿಷಯಕ್ಕೂ ಕೂಡ ಡಿಜಿಟಲ್ ಸರ್ವಿಸಸ್ಗಳು ಹೀಗೆ 1 ದಶಕದ ಹಿಂದೆನೇ ಬಂದಿದೆ. ಆದರೂ ಎಷ್ಟೋ ಜನಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಗೊತ್ತಿರೋದಿಲ್ಲ. ಈಗ ಗೌರ್ಮೆಂಟ್ ತಾನೇ ಆಸ್ತಿ ವಿಚಾರದಲ್ಲಿ ಪೂರ್ತಿ ಡಿಜಿಟಲೈಸ್ ಮಾಡ್ತಿದ್ದಾರೆ ಅಂದಮೇಲೆ ನಾವು ಜನಸಾಮಾನ್ಯರು ಕೂಡ ಡಿಜಿಟಲ್ ಆಗಿ ಚೇಂಜ್ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಉದ್ಭವ ಆಗಿದೆ. ಅದರ ಒಂದು ಭಾಗ ಆಸ್ತಿಗಳನ್ನು ಡಿಜಿಟಲ್ಲಿ ವೆರಿಫೈ ಮಾಡುವಂಥದ್ದು. ಡಿಜಿಟಲ್ ಮೆಥಡಲ್ಲಿ ಎಷ್ಟೊಂದು ಆಸ್ತಿ ದಾಖಲೆಗಳನ್ನು ವೆರಿಫೈ ಮಾಡ್ಬೋದು. ಅದರಲ್ಲೂ ಒಂದು ಖಾತಾದಲ್ಲೂ ಬೇರೆ ಬೇರೆ ವಿಧಗಳಿದ್ದಾವೆ. ಗ್ರಾಮ ಪಂಚಾಯಿತಿ, ಸ್ವತ್ತು, ನಗರಸಭೆ, BBMP. ಹಾಗೆ ಈಗ ನಾವು ಈ ವಿಡಿಯೋದಲ್ಲಿ ಸ್ವತ್ತು ಖಾತಾನ ವೆರಿಫೈ ಮತ್ತೆ ಡೌನ್ಲೋಡ್ ಮಾಡೋದು, ಅದರ ಜೊತೆ ಅದೇ ಸ್ವತ್ತು ಆಸ್ತಿ ರಿಜಿಸ್ಟರ್ ಮಾಡ್ಬೋದಾ, ಇಲ್ಲ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಡೀತಿದ್ಯಾ ಅನ್ನೋ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸಬ್ಜೆಕ್ಟ್ಗೆ ಹೋಗ್ತಾ ಇದ್ದೀನಿ. ಖಾತಾನ 3 ವಿಧಾನದಲ್ಲಿ ವೆರಿಫೈ ಮಾಡ್ಬೋದು ಮತ್ತೆ 2 ವಿಧಾನದಲ್ಲಿ ಡೌನ್ಲೋಡ್ ಮಾಡ್ಬೋದು. ಅವು ಯಾವುವು ಅಂದ್ರೆ, ಮೊದಲನೇದು ಖಾತಾ ಡಾಕ್ಯುಮೆಂಟ್ ನಂಬರಿಂದ, 2ನೇದು PID ನಂಬರಿಂದ, 3ನೇದು ಸರ್ವೆ ನಂಬರ್ ಅಥವಾ ಆಸ್ತಿ ಮಾಲೀಕರ ಹೆಸರಿಂದ ಕೂಡ ವೆರಿಫೈ ಮಾಡಬಹುದು. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ iswattu.karnataka.gov.in ಅಂತ ಟೈಪ್ ಮಾಡಿ ಎಂಟರ್ ಒತ್ತಿ. ಅಥವಾ ನೀವು ಗೂಗಲ್ ಸರ್ಚ್ನಲ್ಲಿ ಸ್ವತ್ತು ಅಂತ ಸರ್ಚ್ ಮಾಡಿದರೂ ಸಾಕು. ಅದರಲ್ಲಿ ಬರೋ ಮೊದಲನೇ ರಿಸಲ್ಟು ಅದು ಬಂದು ಬೇರೆ ಥರ ಇರುತ್ತೆ. iswattu.kar.nic.in ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ರೀಡೈರೆಕ್ಟ್ ಟು ನ್ಯೂ ಸ್ವತ್ತು ವೆಬ್ಸೈಟ್ ಇರುತ್ತೆ, ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಬೇಕು. ಆವಾಗ ಮತ್ತೆ ನಾವು ಮೇನ್ ಪೇಜಿಗೆ ಬರ್ತೀವಿ. ಸ್ವತ್ತು ಮೇನ್ ಪೇಜ್ ಇದೇನೆ. ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆದು ವೆಬ್ಸೈಟು ಇದೇನೆ. ಮೇಯ್ನ್ ಆಗಿ ಖಾತಾ ಸರ್ವಿಸಸ್ಸು ಎಲ್ಲ ಆಲ್ಮೋಸ್ಟ್ ಖಾತಾ ಎಲ್ಲ ನಿಮ್ಗೆ ಇದರಲ್ಲೇ ಸಿಗೋದು. ಅಂದರೆ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿದು ಈ 11A 11B ಮತ್ತು ಫಾರ್ಮ್ 9 ಅಂತ ಹೇಳ್ತಾರಲ್ಲ, ಅದೆಲ್ಲ ಕೂಡ ಈ ವೆಬ್ಸೈಟಲ್ಲಿ ಸಿಗೋದು. ಹಾಗಂತ ಇದರಲ್ಲಿ ಅಪ್ಲೈ ಮಾಡ್ಬೋದಂತ ಏನಿಲ್ಲ. ಅಪ್ಲೈ ಮಾಡೋದಂದರೆ ಖಾತಾ ಟ್ರಾನ್ಸ್ಫರ್ ಎಲ್ಲ ನೀವು ಪಂಚಾಯತ್ ಆಫೀಸಲ್ಲೇ ಮಾಡಬೇಕಿರುತ್ತೆ. ಆದರೆ ಅದು ಎಲ್ಲ ಕಂಪ್ಲೀಟ್ ಆಗಿ ವೆರಿಫೈ ಎಲ್ಲ ಆಗಿ ಇಲ್ಲಿ ರಿಫ್ಲೆಕ್ಟ್ ಆದಮೇಲೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ವಿಡಿಯೋ ಸಬ್ಜೆಕ್ಟ್ ಕಡೆ ಗಮನ ಕೊಡೋಣ. ಖಾತಾ ವೆರಿಫೈ ಮತ್ತೆ ಡೌನ್ಲೋಡ್ ಮಾಡೋ ಮೊದಲನೇ ವಿಧಾನ ಖಾತಾ ಡಾಕ್ಯುಮೆಂಟ್ ನಂಬರ್ ಅಥವಾ ಪ್ರಮಾಣ ಪತ್ರದ ನಂಬರಿಂದ. ಸ್ವತ್ತು ಹೋಮ್ ಪೇಜ್ನಲ್ಲಿ ಇಲ್ಲಿ ವೆರಿಫೈ ಅಥವಾ ಪರಿಶೀಲಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದರಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಅಥವಾ ವೆರಿಫೈ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಎಂಟರ್ ಡಾಕ್ಯುಮೆಂಟ್ ನಂಬರ್, ಸಕಾಲ ನಂಬರ್, GSC ಕೋಡ್ ಅಂತ ಇದೆ. ಈ GSC ಕೋಡ್ ಅಂದರೆ ಗ್ಯಾರಂಟಿ ಆಫ್ ಸರ್ವಿಸಸ್ ಟು ಸಿಟಿಸನ್ಸ್ ಅಂತ, ಈ 3 ಅರ್ಥ. ಮತ್ತು ಡಾಕ್ಯುಮೆಂಟ್ ನಂಬರ್ ಅಥವಾ ಸಕಾಲ ನಂಬರ್ ಎಲ್ಲಿರುತ್ತೆ ಅಂದರೆ ನಿಮ್ಮ ಖಾತಾದಲ್ಲೇ ಇರುತ್ತೆ. ಎಲ್ಲಿ ಅಂದರೆ ನೋಡಿ, ಇದು ಖಾತಾ, ಇದು 11A 11A ಇದೆ. ಇಲ್ಲಿ A ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ನೋಡಿ ಪ್ರಮಾಣ ಪತ್ರದ ಸಂಖ್ಯೆ, ಇದೇ ಡಾಕ್ಯುಮೆಂಟ್ ನಂಬರ್. ಇಲ್ಲಿ ಟಾಪ್ ರೈಟ್ ಸೈಡಲ್ಲಿ ಪಂಚಾಯತ್ ರಾಜ್ ಕೆಳಗಡೆ ಇರುತ್ತೆ. ಆ ಡಾಕ್ಯುಮೆಂಟ್ ನಂಬರ್ನ ನಾವಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಈಗ ಡಾಕ್ಯುಮೆಂಟ್ ನಂಬರ್ ಎಂಟರ್ ಮಾಡಿದ್ದೀನಿ.
ವ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಖಾತಾ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನೀವು 11A ಅಥವಾ 11B ಯಾವುದು ಅಂತ ನಿಮಗೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಓನರ್ ಹೆಸರು ಕೂಡ ಎಲ್ಲ ಕೆಳಗಡೆ ಎಲ್ಲ ತೋರಿಸ್ತಾ ಇರುತ್ತೆ ನೋಡಿ. ಪ್ರಾಪರ್ಟಿ ಓನರ್ ಹೆಸರು ಕೂಡ ತೋರಿಸ್ತಾ ಇದೆ. ಪ್ರೈವೇಸಿ ಪರ್ಪಸು ನಾನು ಇದೆಲ್ಲನೂ ಕೂಡ ಮಾಸ್ಕ್ ಮಾಡಿದ್ದೀನಿ ನಮ್ಮ ಕಂಪನಿ ಲೋಗೋನಲ್ಲೇ. ನೀವು ನಿಮ್ಮದನ್ನ ನೀವು ಡೌನ್ಲೋಡ್ ಮಾಡಿದಾಗ ನೋಡ್ಕೋಬೋದು. ಪ್ರಾಪರ್ಟಿ ಫೋಟೋ ಮತ್ತು ಪ್ರಾಪರ್ಟಿ ಓನರ್ ಅಡ್ರೆಸ್ಸು ನೋಡಿ ಇಲ್ಲಿ. ಅಂದರೆ ಈಗ ನಾವೇನು ನೋಡ್ತಾ ಇದ್ದೀವಿ, ಈ ಡಾಕ್ಯುಮೆಂಟ್ ನಂಬರು ಇಲ್ಲಿ ಕೆಳಗಡೆ ತೋರಿಸ್ತಾ ಇರುವಂಥ ಓನರ್ ಯಾರು, ಇಲ್ಲಿ ಕೆಳಗಡೆ ತೋರಿಸ್ತಾ ಇರೋಂಥ ಓನರ್ಗೆ ಮಾತ್ರ ರಿಲೇಟ್ ಆಗಿರುತ್ತೆ. ಮತ್ತೆ ಯಾರಾದರೂ ಖರೀದಿ ಮಾಡಿದರೆ, ಏನಾರು ಚೇಂಜಸ್ ಬಂದಿದ್ರೆ, ಗಿಫ್ಟ್ ಡೀಡು ಏನಾರು ಆಗಿದರೆ ಈ ನಂಬರು ಚೇಂಜ್ ಆಗಿರುತ್ತೆ. ಡಾಕ್ಯುಮೆಂಟ್ ನಂಬರು ಅದೇ ಇರೋದಿಲ್ಲ, ಚೇಂಜ್ ಆಗಿರುತ್ತೆ. ಸರಿ, ಇನ್ಯಾರಾದರೂ ಇದೇ ಆಸ್ತಿನ ಖರೀದಿ ಮಾಡಿದಾರಾ ಅಂತ ತಿಳಿಬೇಕು ಅಂದರೆ ಇದೇ ವಿಡಿಯೋದಲ್ಲಿ ಮುಂದೆ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಒಂದೇ ಸಾರಿ ಅರ್ಥ ಆಗುತ್ತೆ. ಇಲ್ಲಿ ತೋರಿಸ್ತಾ ಇರೋ ಪ್ರಕಾರ ನಿವೇಶನ ಅಂತ ಇದೆ, ಅಂದರೆ ಸೈಟ್ ಅಂತ. ಕೆಳಗಡೆ 222.97 ಅಂತ ಇದೆಯಲ್ಲ, ಅದು ಸೈಟ್ ಮೆಜರ್ಮೆಂಟು. ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇರೋದಿಲ್ಲ, ಚದರ ಮೀಟರ್ನಲ್ಲಿ ಮಾತ್ರ. ಗೌರ್ಮೆಂಟ್ ಅವರು ಚದರ ಮೀಟ್ರಲ್ಲಿ ಮಾತ್ರ ಅಳೀತಾ ಇರ್ತಾರೆ ಯಾವಾಗಲೂ. ಅದು ಎಷ್ಟು ಚದರ ಮೀಟ್ರ್, ನೀವು ಸ್ಕ್ವೇರ್ ಫೀಟ್ಗೆ ನೀವು ಅದನ್ನು ಕನ್ವರ್ಟ್ ಮಾಡ್ಕೊ. ಸೆಲ್ಲರು ಏನಾರೋ ಒಂದು ಏನು ಅವರು ಕ್ಲೈಮ್ ಮಾಡ್ತಾ ಇರೋದು ಬೇರೆ ಮತ್ತು ಇಲ್ಲಿರೋದು ಬೇರೆ ಆದರೂ ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೇರವಾಗಿ. ಮತ್ತು ನೋಡಿ ವಸತಿ ಅಂತ ಇದೆ ಇಲ್ಲಿ, ಅಂದರೆ ಇದು ರೆಸಿಡೆನ್ಷಿಯಲ್ಲ ಅಥವಾ ಕಮರ್ಷಿಯಲ್ಲ ಇಂಡಸ್ಟ್ರಿಯಲ್ಲ ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇದು 11A ಯಾಕಾಗಿದೆ ಅಂದರೆ ನೋಡಿ, ಇದು ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಲೇಔಟ್ ಅಪ್ರೂವಲ್ಲು ಮತ್ತು ಸೈಟ್ ಎಲ್ಲ ರಿಲೀಸ್ ಆಗಿದೆ, ಅದರಿಂದ 11A ಆಗಿದೆ. ಅದೇ ಏನಾರ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಥವಾ ಯಾವುದೇ BMRDA ಅಪ್ರೂವಲ್ಲು ಇಲ್ಲ ಅಂದರೆ ಆವಾಗ 11A ಬರೋದಿಲ್ಲ, 11B ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು 11B. 11Bನಲ್ಲಿ ಏನಾಗಿದೆ ತೋರಿಸ್ತಾ ಇಲ್ಲ, ಏನಂತ ನೋಡಿ, ಯಾವುದೇ ಒಂದು ಅಪ್ರೂವಲ್ ತೋರಿಸ್ತಾ ಇಲ್ಲ, ಬರೀ DC ಕನ್ವರ್ಷನ್ ಆರ್ಡರ್ ಮಾತ್ರ ಇದೆ ಇಲ್ಲಿ. ಇದು 11B ಯಾಕಾಗುತ್ತೆ ಅಂದರೆ DC ಕನ್ವರ್ಷನ್ ಆರ್ಡರ್ ಇರುತ್ತೆ, ಬಟ್ ಲೇಔಟ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಇರೋಲ್ಲ. ಲೇಔಟ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಬೇಕು ಅಂದರೆ ಅದಕ್ಕೆ ತುಂಬ ಕಂಡೀಷನ್ಸ್ ಇರ್ತವೆ. ಅಂದರೆ CA ಸೈಟ್ ಮಾಡಿರಬೇಕು, ರೋಡ್ ಇಷ್ಟೇ ಮಿನಿಮಮ್ ಸೈಜ್ ಇರಬೇಕು, ಅಂದರೆ ಅದ್ರದ್ದು ಅಗಲ ಇರಬೇಕು, 30 ಫೀಟ್ ಇರಬೇಕು, ಈ ಥರ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ. ಅದನ್ನೆಲ್ಲ ಕರೆಕ್ಟಾಗಿ ಅವರು ಫಾಲೋ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ, ಅಂದರೆ ಯಾವುದೇ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಸಿಗುತ್ತೆ. ಅದಕ್ಕೆ ಆವಾಗ 11A ಆಗುತ್ತೆ. ಖಾತಾ ವೆರಿಫಿಕೇಶನ್ ಡಾಕ್ಯುಮೆಂಟ್ ನಂಬರ್ ಮುಖಾಂತರ ಮಾಡಿ ನೋಡಿದ್ವಿ. ಈಗ ನೆಕ್ಸ್ಟ್ ಮೆಥಡ್ ಕಡೆ ಗಮನ ಕೊಡೋಣ. ಖಾತಾ PID ನಂಬರ್ ಉಪಯೋಗಿಸಿ ಖಾತಾವನ್ನು ವೆರಿಫೈ ಮಾಡೋದು. ಖಾತಾ ವೆರಿಫೈ ಮಾಡೋದಕ್ಕೆ ಖಾತಾ ಫೋಟೋ ಇರಲೇಬೇಕು ಅಥವಾ ಡಾಕ್ಯುಮೆಂಟ್ ನಂಬರ್ ಇರಲೇಬೇಕಂತೇನಿಲ್ಲ. PID ನಂಬರ್ ಅಂದರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅನ್ನೋದಿದ್ರೂ ಕೂಡ ವೆರಿಫೈ ಮಾಡ್ಬೋದು. ಸದ್ಯಕ್ಕೆ PID ನಂಬರ್ 18 ನಂಬರ್ ಇದೆ, 18 ಅಂಕಿಗಳದಿದೆ. ಅದು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಸೇಲ್ ಡೀಡ್ನಲ್ಲಿ ಸಿಗುತ್ತೆ, ಟ್ಯಾಕ್ಸ್ ಪೇಡ್ ಚಲನ್ನಲ್ಲಿ ಸಿಗುತ್ತೆ, EC-ನಲ್ಲೂ ಕೂಡ ಮೆನ್ಷನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈ 3 ಡಾಕ್ಯುಮೆಂಟ್ಗಳಲ್ಲೂ ಕೂಡ PID ನಂಬರ್ ಸಿಗ್ತಾ ಇದೆ. ವೆರಿಫೈ ಮಾಡೋಕ್ಕೆ ಈ ಸ್ವತ್ತು ಹೋಮ್ ಪೇಜ್ನಲ್ಲಿ ಸರ್ಚ್ ಯುವರ್ ಪ್ರಾಪರ್ಟಿ ಅಥವಾ ಆಸ್ತಿಗಳ ಶೋಧನೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಸೆಲೆಕ್ಟ್ ಯುವರ್ ಪ್ರಾಪರ್ಟಿ ಫಾರ್ಮ್ ಅಂತ ಇದೆ, ಮತ್ತು ಎಂಟರ್ ಪ್ರಾಪರ್ಟಿ ID ಅಂತ ಇದೆಯಲ್ಲ, ಇಲ್ಲಿ ನಿಮ್ಮದು ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಹಾಕಬೇಕು. ಅದಾದಮೇಲೆ ಫಾರ್ಮ್ 9 ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಅದು ಕೆಳಗಡೆ ಪ್ರಾಪರ್ಟಿ ಡೀಟೇಲ್ಸು, ಯಾರ್ಯಾರು ಮೊದಲು ಓನರ್ ಆಗಿದ್ರು, ಈಗ ಲೇಟೆಸ್ಟ್ ಓನರ್, ಇವಾಗಿರೋ ಅಪ್ಡೇಟ್ ಪ್ರಕಾರ, ಈ ಸ್ವತ್ತಿನಲ್ಲಿರೋ ಅಪ್ಡೇಟ್ ಪ್ರಕಾರ ಲೇಟೆಸ್ಟ್ ಓನರು ಇಲ್ಲಿ ಏನು ತೋರಿಸ್ತಿದೆ, ಇವ್ರ ಹೆಸರು ಚಾರು ಅಂತ ಇದೆಯಲ್ಲ, ಇವ್ರ ಹೆಸರು. ಇದು ಡಾಕ್ಯುಮೆಂಟ್ ನಂಬರ್. ಆವಾಗಲೇ ಈ ಪ್ರೀವಿಯಸ್ ಸೆಗ್ಮೆಂಟಲ್ಲಿ ಅಥವಾ ಪ್ರೀವಿಯಸ್ ಮೆಥಡಲ್ಲಿ ತೋರಿಸಿದಲ್ಲ, ಇದೇ ಡಾಕ್ಯುಮೆಂಟ್ ನಂಬರು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡಾಕ್ಯುಮೆಂಟ್ ನಂಬರ್ ಸಮೇತ ಡೌನ್ಲೋಡ್ ಆಗಿರುತ್ತೆ. ನೋಡಿ, ಈಗ ಪಾಸ್ವರ್ಡ್ ಕೇಳ್ತಿದೆ. ಪಾಸ್ವರ್ಡ್ ಏನು ಅಂದರೆ ಅದೇ ಡಾಕ್ಯುಮೆಂಟ್ ನಂಬರೇ ಇದು ಪಾಸ್ವರ್ಡ್ ಆಗಿರುತ್ತೆ. ಅವಲ್ಲೇ 11A ಇತ್ತು, ಈಗ ಫಾರ್ಮ್ 9 ಮಾತ್ರ ತೋರಿಸ್ತಿದೆ. ಯಾಕೆ ಅಂದರೆ ಫಾರ್ಮ್ 11A ನಾವು ಕೇವಲ ಡಾಕ್ಯುಮೆಂಟ್ ನಂಬರ್, ಪ್ರಮಾಣ ಪತ್ರದ ನಂಬರ್ ಇದ್ರೆ ಮಾತ್ರ ನಾವು
ನೋಡ್ಬೋದು, ಡೌನ್ಲೋಡ್ ಮಾಡ್ಬೋದು ಹೊಸದಾಗಿ. ಇಲ್ಲಾಂದರೆ ಫಾರ್ಮ್ 9 ಮಾತ್ರ ಡೌನ್ಲೋಡ್ ಮಾಡೋಕ್ಕೆ, ಇಲ್ಲ ಫಾರ್ಮ್ 11B ಮಾತ್ರ ಡೌನ್ಲೋಡ್ ಮಾಡ್ಬೋದು ಡಾಕ್ಯುಮೆಂಟ್ ನಂಬರ್ ಇಲ್ಲ ಅಂದರೂ ಕೂಡ. ಈ 11A ನೀವು ನೋಡಬೇಕು, ವೆರಿಫೈ ಮಾಡಬೇಕು ಅಂದರೆ ಈ ಡಾಕ್ಯುಮೆಂಟ್ ನಂಬರ್ ಮುಖ್ಯವಾಗಿ ಬೇಕೇ ಬೇಕು. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಪಂಚಾಯಿತಿ ಆಫೀಸ್ಗೆ ಹೋಗ್ಬಿಟ್ಟು ಅದನ್ನು ಈಸ್ಕೋಬೇಕಾಗುತ್ತೆ. ಅವಾರ್ಡ್ಲಿ ಯಾವ್ದು ವೆರಿಫೈ ಮಾಡಿದ್ವಿ ಅದೇ ಥರನೇ ಇಲ್ಲಿ ಮಿಕ್ಕಿದ್ದು ಕೂಡ ವೆರಿಫೈ ಮಾಡ್ಕೋಬೋದು. ಈಗ ನೋಡಿ, ಇಲ್ಲಿ 222 ಸ್ಕ್ವೇರ್ ಮೀಟರ್ಸ್ ಅಂತ ಇದೆ. ಬೇರೆ ಎಲ್ಲ ಮಿಕ್ಕಿದ್ದು ಅದೇ ಥರ ಇದೆ ಅಂತ ನೋಡ್ಬೋದು. ಇಲ್ಲಿ ನೋಡಿ, ಅದೇ ಹೆಸರಿದೆ, ಅದೇ ಓನರ್ ಹೆಸರು, ಅದೇ ಪ್ಯಾನ್ ಕಾರ್ಡ್ ಮಾತ್ರ ಇಲ್ಲಿ ಹೈಡ್ ಮಾಡಿದ್ದಾರೆ. ಈ ಥರ ನಿಮ್ಮದು ಪ್ರಾಪರ್ಟಿ ಖಾತಾನ ವೆರಿಫೈ ಮಾಡ್ಕೋಬೋದು. ಯಾವುದು ಇಲ್ಲಿ ಫಾರ್ಮ್ 9ನ ವೆರಿಫೈ ಮಾಡಿದೆ. ಈಗ ಈ ಸ್ವತ್ತುನ ಪೇಜ್ನ ಒಂದು ಪ್ರಾಬ್ಲಮ್ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಅವಾಗಲೇ ಈಗ ಸರ್ಚ್ ಯುವರ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲೊಂದು ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಹಾಕ್ತೀನಿ. ಈಗ ಈ ನಂಬರ್ ಹಾಕಿದ್ದೀನಿ. ಫಾರ್ಮ್ 9 ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಹೊಡ್ತೀನಿ. ಇಲ್ಲಿ ನೋ ಡಾಟಾ ಫೌಂಡ್ ಅಂತ ಬಂತು. ಓಕೆ, ಫಾರ್ಮ್ 11B ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡ್ತೀನಿ. ಆಗಲೂ ನೋ ಡಾಟಾ ಫೌಂಡ್ ಅಂತ ಬಂತು. ಆ್ಯಕ್ಚುಲಿ ಇದು ಫಾರ್ಮ್ 11B ಆಗಿದ್ದು ಕೂಡ ಇಲ್ಲಿ ಫಾರ್ಮ್ 11B ಹಾಕಿ ಸರ್ಚ್ ಮಾಡಿದ್ರು ಕೂಡ ಇಲ್ಲಿ ತೋರಿಸ್ತಾ ಇಲ್ಲ. ಅದರ ಅರ್ಥ ಏನು ಇಲ್ಲಿ ಇದು ರಾಂಗ್ ಇದೆ ನಂಬರು, ಅಥವಾ ಡಾಕ್ಯುಮೆಂಟ್ ಅಂತ ಇಲ್ಲಿ PID ನಂಬರ್ ಅನ್ನೋದು ಎಕ್ಸಿಸ್ಟೇ ಇಲ್ಲ ಅನ್ನೋ ಥರ ಲೆಕ್ಕ ಬರುತ್ತೆ. ಈ ಪ್ರಾಬ್ಲಮ್ಮು ಈ ಸ್ವತ್ತು ವೆಬ್ಸೈಟ್ನಲ್ಲಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಆದರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಈಗ ವೆರಿಫೈ ಮಾಡಲೇಬೇಕು ನಮ್ಮ ಹತ್ರ ಇರೋಂಥದ್ದು PID ನಂಬರ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಅದಕ್ಕೋಸ್ಕರ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ, ಅಂದರೆ ಅಲ್ಲಿ ಓನರ್ ನೇಮ್ ಎಲ್ಲ ತೋರಿಸುತ್ತೆ ನಮಗೆ. ಅದಕ್ಕೆ ನಾವು ಚೆಕ್ ಪ್ರಾಪರ್ಟಿ ಸ್ಟೇಟಸ್ ಅಂತ ಇಲ್ಲಿ ನಾಗರಿಕರಿಗಾಗಿ ಸಿಟಿಸನ್ ಅಂತ ಇದೆ ನೋಡಿ, ಸಿಟಿಸನ್ ಕಾರ್ನರ್ ಮೇಲೆ ಮೌಸ್ ತಗೊಂಡೋದ್ರು ಸಾಕು, ಅಲ್ಲಿ ನಿಮಗೆ ಡಯಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಚೆಕ್ ಪ್ರಾಪರ್ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರಾಪರ್ಟಿ ID ಮೇಲೆ ನಿಮ್ಮದು PID ನಂಬರ್ ಹಾಕಿ, ಮತ್ತು ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಸರಿಯಾಗಿ ಲೋಡ್ ಆಗಿಲ್ಲ. ಇಲ್ಲಿ ಕ್ಲಿಕ್ ಮಾಡ್ತಾರೆ, ನಿಮಗೆ ಒಂದು ಕನ್ಫ್ಯೂಸ್ ಆಯಿತು ಅಂದರೆ ಇಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಹೊಸ ಕ್ಯಾಪ್ಚಾ ತಗೋಬೋದು. ನಿಮ್ಗೆ ಈಸಿ ಆಗಿರೋದನ್ನ ನೀವು ಎಂಟರ್ ಮಾಡ್ಬೋದು. ಕ್ಯಾಪ್ಚಾ ಹಾಕಿದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೋಡಿ, ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕೆಳಗಡೆ ರಿಫ್ಲೆಕ್ಟ್ ಆಗ್ತಿದೆ. ಓನರ್ ಹೆಸರು ನೋಡಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಕೆಳಗಡೆ ಹೋದರೆ ಓನರ್ ಹೆಸರು ಕೂಡ ತೋರಿಸ್ತಾ ಇರುತ್ತೆ. ಫಾರ್ಮ್ 11B ಫಾರ್ಮ್ 9 ಅನ್ನೋದು ಇಲ್ಲಿ ನೋಡ್ಕೋಬೋದು. ನಿವೇಶನ ಅಂತ ಇದೆ ನೋಡಿ, ಅಂದರೆ ಪ್ರಾಪರ್ಟಿ ಟೈಪು ಖಾಲಿ ಸೈಟಾ ಇಲ್ಲ ಬಿಲ್ಡಿಂಗ್ ಇದೆಯಾ ಅಂತ ಇದ್ರ ಈ ಸ್ವತ್ತುನಲ್ಲಿ ಅಪ್ಡೇಟ್ ಆಗಿರೋ ಪ್ರಕಾರ. ಮತ್ತು ರೆಸಿಡೆನ್ಷಿಯಲ್ಲ ಇಲ್ಲ ಕಮರ್ಷಿಯಲ್ ಅನ್ನೋದು ಕೂಡ ಇಲ್ಲೇ ನೋಡ್ಕೋಬೋದು. ಏರಿಯಾ ಸೈಜು 111, ಅಂದರೆ ಇದು ಚದರ ಮೀಟರ್ನಲ್ಲಿ ಇರುತ್ತೆ ಇವ್ರದೆಲ್ಲ. ಕರೆಕ್ಷನ್ ಏನಾರ ಮಾಡಂಗಿದ್ರೆ ಮಾಡಿದ್ದಾರಾ ಅಂತ ಮಾಡಿದರೆ ಇಲ್ಲಿ ತೋರಿಸುತ್ತೆ. ಫಾರ್ಮ್ 11B ಇಂದ 9ಗೆ ಕನ್ವರ್ಷನ್ ಮಾಡಿದಾರಾ ಅಂತ. ಕೆಲವು ಟೈಮಲ್ಲಿ ಅಕ್ರಮ ಸಕ್ರಮ ಅಂತ ಗೌರ್ಮೆಂಟಿಂದ ಏನಾರ ಆಫರ್ ಕೊಟ್ಟು ಮತ್ತು ಬೆಟರ್ಮೆಂಟ್ ಚಾರ್ಜಸ್ ಪೇಮೆಂಟ್ ಮಾಡಿಬಿಟ್ಟು ಕೂಡ ಫಾರ್ಮ್ 11B ಫಾರ್ಮ್ 9ಗೆ ಕನ್ವರ್ಟ್ ಮಾಡ್ಕೋಬೋದು. ಕನ್ವರ್ಟ್ ಆದಮೇಲೆ ಏನಾರ ಬಿಲ್ಡಿಂಗ್ ಏನಾರ ವಿಲ್ಲ ಅಥವಾ ಆಗಿದ್ರಿಂದಾಗಿ ಫಾರ್ಮ್ 9 ಆಗಿ ಕನ್ವರ್ಟ್ ಆಗಿದೆಯಾ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದ್ರು ನೋಡಿ. ಆಗಿದ್ರೆ ಮಾತ್ರ, ಆಗಿಲ್ಲ ಅಂದರೆ ಇಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಅದೇ ಥರನೇ. ಫಾರ್ಮ್ 11A ಫಾರ್ಮ್ 9 ಮತ್ತು ಫಾರ್ಮ್ 11B ವೆರಿಫೈ ಮಾಡಿದ್ದಾಯಿತು. ಈಗ ಒಂದು ಪಕ್ಷ ನಿಮ್ಮ ಹತ್ರ ಈ ಖಾತಾ ಫೋಟೋ PID ನಂಬರ್ ಯಾವುದು ಇಲ್ಲ ಅಂದ್ಕೊಳ್ಳೋಣ, ಹಾಗಿದ್ರೂ ವೆರಿಫೈ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಇನ್ನೊಂದು ಕೊನೆ ವಿಧಾನ ಇದೆ. ಅದು ಯಾವುದು ಅಂದರೆ ಸರ್ವೆ ನಂಬರ್ ಅಥವಾ ಆಸ್ತಿ ಮಾಲೀಕರ ಹೆಸರಿಂದ. ಅದಕ್ಕೆ ನಿಮ್ಮ ಹತ್ರ ಕೆಲವೊಂದು ಡೀಟೇಲ್ಸ್ ಅಂದರೆ ಡಿಸ್ಟ್ರಿಕ್ಟು, ತಾಲೂಕು, ಹೋಬಳಿ, ವಿಲೇಜು, ಈ ಡೀಟೇಲ್ಸು ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನೀವು ವೆರಿಫೈ ಮಾಡೋದಕ್ಕೆ ಹೋಗ್ಬೇಕಂದ್ರೆ ಆಸ್ತಿಗಳ ಶೋಧನೆಗೆ ಹೋಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಕೆಳಗಡೆ ಸೆಕೆಂಡ್ ಕಾಲಮ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಸರ್ವೆ ನಂಬರ್ ಸೆಲೆಕ್ಟ್ ಮಾಡಬೇಕು. ಸರ್ವೆ ನಂಬರ್ ಮುಖಾಂತರ ಹುಡ್ಕೋದಕ್ಕೆ ವೆರಿಫೈ ಮಾಡೋದಕ್ಕೆ ಅದು ಊರು ಅಂದರೆ ಡಿಸ್ಟ್ರಿಕ್ಟ್ ಹಾಕಬೇಕಾಗುತ್ತೆ. ಡಿಸ್ಟ್ರಿಕ್ಟು ಯಾವ ತಾಲೂಕು, ಯಾವ ಗ್ರಾಮ ಪಂಚಾಯತಿಗೆ ಬರುತ್ತೆ, ವಿಲೇಜ್ ಬರುತ್ತೆ, ಅದೆಲ್ಲ ಸೆಲೆಕ್ಟ್ ಮಾಡಬೇಕು. ನೋಡಿ, ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ, ಅದರಿಂದಾಗಿ ಸರ್ವೆ ನಂಬರ್ ಅಷ್ಟೇ ಇರುತ್ತೆ. ಆ ಸರ್ವೆ ನಂಬರ್ ಹಾಕಬೇಕಾಗುತ್ತೆ. ಸರ್ವೆ ನಂಬರ್ ನಮ್ಮ ಹತ್ರ ಇರೋದು 230 ಅಂತ ಹಾಕಿದ್ದೀನಿ. ಇಲ್ಲಿ ಓನರ್ ಹೆಸರೆಲ್ಲ ತೋರಿಸ್ತಾ ಇದೆ, PID ನಂಬರ್ ಎಲ್ಲ ತೋರಿಸ್ತಾ ಇದೆ. ಅಸೆಸ್ಮೆಂಟ್ ನಂಬರು ಫಾರ್ಮ್ 11A 11B ಅನ್ನೋದು ಕೂಡ ತೋರಿಸ್ತಾ ಇದೆ. ಫಾರ್ಮ್ ಟೈಪ್ ಇಲ್ಲೇ ಇದೆ. ಸರ್ವೆ ನಂಬರು 1 2 3 4 ಅಂತ ಇರ್ತದೆ ಸರ್ವೆ ನಂಬರ್ಗಳು. ಅಂದರೆ ಅದು ಭಾಗ ಆಗ್ತಾದಷ್ಟು ಕೂಡ ನಂಬರ್ಗಳು ಆ್ಯಡ್ ಆಗ್ತಾ ಇರ್ತದೆ.
ಯಾವುದೋ ಆದಿ ಕಾಲದಲ್ಲಿ ಒಬ್ಬ ತಾತ ಮುತ್ತಜ್ಜನ ಹೆಸರಲ್ಲಿದ್ದಾಗ ಸರ್ವೆ ನಂಬರ್ ಒಂದೇ ಇರುತ್ತೆ ಒಬ್ಬರ ಹೆಸರಲ್ಲೇನೆ. ಆಮೇಲೆ ಅದು ಭಾಗ ಆಗ್ತಾ 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 ಇಲ್ಲಿ 1 2 3 ಅಂತ ಅಡಗ್ತಾ ಇರ್ತದೆ. ಯಾರ್ಯಾರೊಬ್ರಿಗೆ ಆಯಿತು ಮೊದಲನೇ ಮಗನಿಗೆ ಅಂದರೆ 1 ಇರುತ್ತೆ, ಎರಡನೇ ಮಗನಿಗೆ ಇನ್ನೊಂದು ಭಾಗ ಅಂದರೆ ಅದು 2 ಇರುತ್ತೆ. ಹಂಗೆ ಈಗ ನಮ್ಮದು ಬಂದು ನಾನು ಹುಡುಕ್ತಾ ಇರೋದು ಬಂದು ಇಲ್ಲಿ ನೋಡಿ ಇಷ್ಟು ಪೇಜಸ್ ಇದ್ದಾವೆ. ಇಲ್ಲಿ 9 ಪೇಜಸ್ ಇದೆ. 7ನೇ ಪೇಜಲ್ಲಿ ನಾನು ಸಿಕ್ಕಿತ್ತು ಆಲ್ರೆಡಿ ಹುಡುಕಿರೋದ್ರಿಂದಾಗಿ ನಾನು ಡೈರೆಕ್ಟಾಗಿ 7ನೇ ಪೇಜ್ಗೆ ಹೋಗ್ತೀನಿ. ಮಂಜುನಾಥ ರೆಡ್ಡಿ ಅಂತ ಇದೆ ನೋಡಿ, ಇದು ನಾವು ಹುಡುಕ್ತಾ ಇರೋ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ ಪ್ರಕಾರ ಇದನ್ನ ನಾವು ಹುಡುಕ್ತಾ ಇದ್ವಿ. ನಮಗೀಗ ಇದು ಈ ಸರ್ವೆ ನಂಬರ್ ಮುಖಾಂತರ ನಾವು ಹುಡುಕಿದಾಯ್ತು. ಅದೇ ಹೆಸರು ಮುಖಾಂತರ ಹುಡುಕ್ಬೇಕು ಅನ್ನೋದಕ್ಕಾದ್ರೆ ಫಾರ್ಮ್ 11B ಫಾರ್ಮ್ 9 ಅನ್ನೋದು ನಿಮ್ಮ ಹತ್ರ ಗೊತ್ತಿರಬೇಕು ಇನ್ಫಾರ್ಮೇಷನ್ನು. ಅಥವಾ ಇದ್ರಲ್ಲಿ ಸಿಕ್ಕಿಲ್ಲ ಸರ್ವೆ ನಂಬರಲ್ಲಿ ಅಂದರೆ ಫಾರ್ಮ್ ಬಿ ಉಪಯೋಗಿಸ್ಕೊಂಡು ನೋಡಿ. ಫಾರ್ಮ್ ಬಿ ಕ್ಲಿಕ್ ಮಾಡಿದ ತಕ್ಷಣ ಸರ್ವೆ ನಂಬರಲ್ಲಿ ಹೆಸರು ಹೊಟ್ಟೋಯ್ತಿಲ್ಲ. ಫಾರ್ಮ್ 11B ಸೆಲೆಕ್ಟ್ ಮಾಡಿದಾಗ ಇಲ್ಲೊಂದು ಇದು ಡೈಲಾಗ್ ಬಾಕ್ಸ್ ಓಪನ್ ಆಯಿತು ಎಕ್ಸ್ಟ್ರಾ. ಈಗ ನಾವು ಮಂಜುನಾಥ್ ಅಂತ ಸರ್ಚ್ ಮಾಡ್ತೀವಿ ಅನ್ಕೊಳ್ಳೋಣ. ಸರ್ಚ್ ಮಾಡಿ ಕ್ಲಿಕ್ ಮಾಡಬೇಕು. ಈ ಮಂಜುನಾಥ್ ಅನ್ನೋರು ಈ ಒಂದು ಊರು ನೋಡಿ, ಈ ಡಿಸ್ಟ್ರಿಕ್ಟು, ಈ ತಾಲೂಕು, ಪಂಚಾಯತ್, ಗ್ರಾಮ ಪಂಚಾಯತು ಮತ್ತು ವಿಲೇಜು, ಅದರೊಳಗಡೆ ಮಂಜುನಾಥ್ ಅನ್ನೋರು ಯಾರಾದರೂ ಓನರ್, ಯಾವ್ದಾರ ಪ್ರಾಪರ್ಟಿ ಓನರ್ ಇದ್ದರೆ ನಾವು ಇಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ಲಿಸ್ಟಲ್ಲಿ ತೋರಿಸುತ್ತೆ. ಇಲ್ಲೇನಾದ್ರು ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಅದು ನಿಮಗೆ ಕರೆಕ್ಟಾಗಿರೋ ರಿಸಲ್ಟ್ ಸಿಗೋದಿಲ್ಲ. ಈಗ ನಾವಿಲ್ಲಿ ನೋಡಿ, ಈಗ ನಿಮ್ಗೆ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ತೋರಿಸ್ತೈತೆ. ಇದನ್ನ ನಾವು ಹುಡ್ಕೊಂಡು ಹೋದ್ವಿ ಅಂದರೆ ಈಗ ಎಕ್ಸಾಂಪಲ್ ಈ ಡಾಕ್ಯುಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಕಾಪಿ. ಯಾವುದು 11B ಖಾತಾ ಅದು ಫಾರ್ಮು ಡೌನ್ಲೋಡ್ ಆಗುತ್ತೆ. ಆದರೆ ನಿಮ್ಗೆ ಇಲ್ಲಿ ಹುಡ್ಕೊಂಡು ಹೋಗ್ತೀರ ಅಂತ ಹೇಳ್ತಂದ್ರೆ ಇಲ್ಲಿ ಸದ್ಯಕ್ಕೆ ಇಲ್ಲಿ ಫಿಲ್ಟರ್ ಆಗಿಲ್ಲ. ಏನು ಮಂಜುನಾಥ್ ಅನ್ನೋರು ಇಲ್ಲಿ ಫಿಲ್ಟರ್ ಆಗಿಲ್ಲ. ನಮ್ಗೆ ಅದು ಬೇಕು ಅಂದರೆ ಇಲ್ಲಿ ಇದು ಒಂದು ಕೂಡ ಮಿಸ್ಟೇಕೆ. ನನ್ನ ಪ್ರಕಾರ ಇದೊಂದು ಈ ಸ್ವತ್ತು ವೆಬ್ಸೈಟ್ನ ಇದೊಂದು ಮಿಸ್ಟೇಕು. ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಪ್ರಿಂಟೆಡ್ ಫಾರ್ಮ್ ಅಲ್ಲಿ ನೇಮು ಇಲ್ಲಿ ಫಿಲ್ಟರ್ ಆಗಲ್ಲ. ಪ್ರತಿಯೊಬ್ಬರು ಆ ಒಂದು ಊರಲ್ಲಿ ಎಷ್ಟು ಜನ ಇದ್ದಾರೆ ಆಸ್ತಿ ಮಾಲೀಕರು ಅವರೆಲ್ಲಾನು ತೋರಿಸ್ಬಿಡುತ್ತೆ. ಇಲ್ಲಿ ಎಷ್ಟೆಷ್ಟು PID ನಂಬರ್ ಇದಾವೆ ಪ್ರತಿಯೊಂದು, ಒಬ್ಬರೇನೆ 5 PID ನಂಬರ್ ಇಟ್ಕೊಂಡಿದ್ರು ಕೂಡ 5 ಆಸ್ತಿ ಮಾಲೀಕರು ಇದ್ರು ಕೂಡ 5 ಸಲ ಇಲ್ಲಿ ತೋರಿಸ್ತಾ ಇರುತ್ತೆ. ಮತ್ತೆ ನೇಮ್ ಇಲ್ಲಿ ಫಿಲ್ಟರ್ ಆಗಿರೋದಿಲ್ಲ. ನಾವು ನೇಮ್ ಮುಖಾಂತರ ಸರ್ಚ್ ಮಾಡಿರೋದು ಆಗಿದ್ದು ಕೂಡ ಇಲ್ಲಿ ಫಿಲ್ಟರ್ ಆಗಿರೋದಿಲ್ಲ. ಆ ಫಿಲ್ಟರ್ ಆಗಿರ್ಬೇಕು ಅಂದ್ರೆ ಬರೀ ನೋಡ್ಕೋಬಹುದು, ಅದಕ್ಕೆ ಮಾತ್ರ ಫಿಲ್ಟರ್ ಆಗುತ್ತೆ. ಈಗ ಆಲ್ ಕ್ಲಿಕ್ ಮಾಡಿದೀನಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಈಗ ನೇಮ್ ಮುಖಾಂತರ ನೋಡಿ ಎಲ್ಲಿ ಮಂಜುನಾಥ್ ಅಂತ ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ನೇಮ್ ಮಾತ್ರ ಈಗ ಫಿಲ್ಟರ್ ಆಗಿದೆ. ಆದರೆ ಡಾಕ್ಯುಮೆಂಟ್ ನಂಬರ್ ಸಿಗಲ್ಲ. ಈಗ ಸದ್ಯಕ್ಕೆ ನಾವು ಹುಡ್ಕೋದಾದ್ರೆ ನಮ್ಗೆ ಇಲ್ಲಿ ಸಿಕ್ಬಿಟ್ಟಿದೆ. ನಾವು ಹುಡ್ತಾ ಇರೋದೊಂದು ವೆರಿಫೈ ಆಗಿದೆ, ಹೆಸರು ಮುಖಾಂತರ ವೆರಿಫೈ ಆಯಿತು. ಡೌನ್ಲೋಡ್ ಮಾಡೋದು ಬೇಕು ಅಂದರೆ ನೀವು ದಿನ ಎಲ್ಲ ಕೂತ್ಕೊಂಡು ನೋಡಿದ್ರು ಕೂಡ ಇಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ. ಮೇಲ್ಗಡೆನೇ ಸಿಕ್ಬಿಡ್ತು ಅಂದರೆ ಅದು ಅದೃಷ್ಟ ನಿಮ್ಮದು ಅನ್ಬೋದು. ಮೇಲ್ಗಡೆ ಸಿಗೋದಿಲ್ಲ ಅಂದರೆ ಇಲ್ಲಿ ಒಂದೊಂದು ಪೇಜನ್ನು ನೋಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ. ನೋಡಿ ಇಲ್ಲಿ ನಾನು ಒಂದ್ಸಲಿ ನೋಡಿದ್ದೀನಿ 90 ಪೇಜ್ ಹೋಗಿದ್ದೀನಿ. ಇಲ್ಲಿ ಹತ್ತಿದೆಯಲ್ಲ, ಹಾಗೆ ನಾನು 90 ಪೇಜ್ವರೆಗೂ ಹೋದರೂ ಕೂಡ ನಾವು ಹುಡುಕ್ತಾ ಇದ್ದಿದ್ದು ಸಿಗಲಿಲ್ಲ. ಅದು ಮೊದಲೇ ಇರೋ ಹೆಸರಾಗಿತ್ತು ಅಂದರೆ ಸಿಕ್ಕಿರ್ತಿತ್ತು. ಈಗ ನೋಡಿ ಸವಿತಾ ಅಂತ ಇದೆ, ಇದು ಯಾರಿಗೋ ಈಸಿಯಾಗಿ ಸಿಕ್ಬಿಡ್ತದೆ ಅವ್ರಿಗೆ ಮಾತ್ರ. ಆದರೆ ನಾವು ಹುಡುಕ್ಬೇಕಾಗಿರೋಂಥ ಹೆಸರು ಎಕ್ಸಾಕ್ಟಾಗಿ ಅದನ್ನು ಡೌನ್ಲೋಡ್ ಮಾಡ್ಬೋದು. ಇದು ನೋಡಿ ಎಕ್ಸಾಂಪಲ್ ಯಾವುದೋ ಒಂದು ವಿಜಯ್ ಕುಮಾರ್ ಅನ್ನೋದನ್ನ ಬೇಡ, ಸವಿತಾ ಅನ್ನೋದನ್ನೇ ಕ್ಲಿಕ್ ಮಾಡೋಣ. ನೋಡಿ ನಮಗೆ ಡೌನ್ಲೋಡ್ ಆಗಿದೆ. ಇಲ್ಲಿ ನೋಡಿ ಸವಿತಾ ಅಂತ ಇದೆ. ಇದೇ ಥರ ನಮಗೆ ನಾವು ಹುಡುಕ್ತಾ ಇರೋದನ್ನ ಹುಡುಕ್ಬೇಕು ಅಂದರೆ ಇಲ್ಲಿ ನೇರವಾಗಿ ಸಿಗೋದಿಲ್ಲ. ಮೇಲ್ಗಡೆನೇ ಸಿಗ್ತದೆ ಅಂದರೆ ಅದೃಷ್ಟ. ಇಲ್ಲಾಂದರೆ ನೀವು ಪ್ರತಿಯೊಂದು ಪೇಜನ್ನು ಕೂಡ 10ನೇ ಪೇಜ್ ಆದಮೇಲೆ ನೋಡಿ ಈಗ 20 ಪೇಜ್ ಬಂತು, 30, ಇಲ್ಲಿಂದ ಇಲ್ಲಿಗೆ 100 ಡಾಕ್ಯುಮೆಂಟ್ ಇದ್ದಾವೆ. ಅಂದರೆ 100 PID ನಂಬರ್ಗಳಿದ್ದಾವೆ. ಒಂದೊಂದು ಸಲ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಕಷ್ಟಕರವಾದ ಕೆಲಸ ಅಂತ ಹೇಳ್ಬೋದು. ಅದು ನೀವು ಈ ವಿಧಾನದಲ್ಲಿ ಅಂದರೆ ನೇಮು ಮುಖಾಂತರ ನೋಡೋದಾದರೆ ಜಸ್ಟ್ ವೆರಿಫೈ ಮಾಡ್ಕೋಬೋದು. ಈಗೇನು ವರ್ಕ್ ಬೋರ್ಡ್ ಅದು ಇದು ಅಂತ ಎಲ್ಲ ನೇಮು ಯಾವಾಗ ಗೊತ್ತಿಲ್ಲದೇನೆ ನೇಮು ಚೇಂಜ್ ಆಗಿರುತ್ತೆ, ಆಸ್ತಿ ಮಾಲೀಕರ ಹೆಸರು ಚೇಂಜ್ ಆಗಿರುತ್ತೆ ಈ ಸ್ವತ್ತಿನಲ್ಲಿ ಅಂದರೆ ಆ ಭಯ ಇತ್ತು ಅಂದರೆ ಇಲ್ಲಿ ನೀವು ಬಂದು ಹೆಸರು ನಿಮ್ಮ ಹೆಸರಲ್ಲೇ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋತಾ ಇರ್ಬೋದು. ಆವಾಗವಾಗ ಅದೊಂದಕ್ಕೆ ಮಾತ್ರ ಬರೀ ಹೆಸರು ನಿಮಗೆ ಏನು ಡಾಕ್ಯುಮೆಂಟು ಖಾತಾ ನಂಬರ್ ಇಲ್ಲ, PID ನಂಬರ್ ಇಲ್ಲ ನಿಮ್ಮ ಹತ್ರ ಅನ್ನೋದಾದರೆ ಮಾತ್ರ ಚೆಕ್ ಮಾಡೋದಕ್ಕೆ ಅಷ್ಟೇ ಯೂಸು. ನಿಮ್ಮ ಹತ್ರ ಐತೆ ಖಾತಾ ಅಂದರೆ ಸ್ಟ್ರೈಟ್ ಅವೇ ನೀವು ಇಲ್ಲೇ ಮಾಡ್ಕೋಬೋದು. ಇಲ್ಲೊಂದು ಮತ್ತು ಅಥವಾ ಇಲ್ಲಿ ಪರಿಶೀಲಿಸಿ ಅಂತ ಇನ್ನೊಂದು ಕಡೆ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಕೋಬೋದು. ಕೆಲವೊಂದು ಟೈಮಲ್ಲಿ ಪ್ರಾಪರ್ಟಿ ಇಬ್ಬರೇ ಸರಿ ರಿಜಿಸ್ಟರ್ ಆಗಿರುತ್ತೆ. ಅಂದರೆ ಗಂಡ ಹೆಂಡತಿ, ಅಪ್ಪ ಮಗ, ಅಮ್ಮ ಮಗಳು ಆ ಥರ ರಿಜಿಸ್ಟರ್ ಆಗಿರುತ್ತೆ. ಆ ಟೈಮಲ್ಲಿ ಸರ್ಚ್ ಮಾಡೋದಕ್ಕೂ ಕೂಡ ನಾವು ಇದೇ ಮೆಥಡ್ನೇ ಯೂಸ್ ಮಾಡ್ಬೋದು. ಒಂದು ಪಕ್ಷ ನೀವು ಒಬ್ಬರ ಹೆಸರಲ್ಲಿ ಹುಡುಕಿದ್ರಿ, ಆವಾಗ ಸಿಗಲಿಲ್ಲ,
ಇನ್ನೊಬ್ಬರ ಹೆಸರು ಸಿಗ್ಲಿಲ್ಲ ಅಂತೇನಿಲ್ಲ, ಸಿಕ್ಕೇ ಸಿಗುತ್ತೆ. ಇಬ್ಬರ ಹೆಸರು ಕೂಡ ನೀವು ಕರೆಕ್ಟಾಗಿ ಹಾಕ್ಬೇಕಿರುತ್ತೆ, ಹೆಸರು ಮಾತ್ರ. ಅವಾಗ ಮಾತ್ರ ನಿಮಗೆ ಸರಿಯಾಗಿರೋಂಥದ್ದು ಸಿಗುತ್ತೆ. ಈಗ ನೋಡಿ, ಇಲ್ಲಿ ನಾನು ಹರಿ ಅಂತ ಸರ್ಚ್ ಮಾಡ್ತೀನಿ ಸುಮ್ಮನೆ. ಈ ಊರಲ್ಲಿರೋ ಹರಿ ಅನ್ನೋರೆಲ್ಲ ನಮಗೆ ಇಲ್ಲಿ ತೋರಿಸುತ್ತೆ. ಹರಿ ಅಂದರೆ ಹೆಸರಲ್ಲಿ ಎಲ್ಲಿ ಬೇಕಾದ್ರೆ ಇರ್ಬೋದು. ನೋಡಿ, ಹರಿ ಅಂತ ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಇದೆ. HAR ಈ ಕಂಟಿನ್ಯೂಸ್ಲಿ ಇತ್ತು ಅಂದರೆ ಅದು ನಿಮಗೆ ಶೋ ಆಗುತ್ತೆ. ಇಬ್ರೆಸಲ್ಲಿರೋದು ನನ್ನ ಹತ್ರ ಒಬ್ರದ್ದು ಡಾಕ್ಯುಮೆಂಟ್ ಇದೆ, ಅದು ಫಾರ್ಮ್ 9 ಆಗಿದೆ. ಅದ್ರ ಮೇಲೆ ಈ ಹರಿ ಎಲ್ಲ ಹಾಗೆ ಇರುತ್ತೆ. ಇಲ್ಲಿ ಜಸ್ಟ್ ಇದೊಂದು ಪಾಯಿಂಟ್ ಮಾತ್ರ ಚೇಂಜ್ ಮಾಡಿದ್ದೀನಿ. ನೋಡಿ, ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಆಲ್ಮೋಸ್ಟ್ ಈ ಊರಲ್ಲಿ ಇರೋದೆಲ್ಲ ಖಾತಾ ಬಂದು ಫಾರ್ಮ್ 9 ಇದೆ. ಫಾರ್ಮ್ 11B ಸೆಲೆಕ್ಟ್ ಮಾಡಿದ್ರೆ ಈ ಊರಲ್ಲಿ ಬರೀ ಒಂದೇ ಒಂದಿದೆ. ಫಾರ್ಮ್ 9 ಸೆಲೆಕ್ಟ್ ಮಾಡಿದ್ರೆ ತುಂಬ ಜನದಿದೆ. ಹರಿಹರನ್ ಇದೆ, ಎಷ್ಟೊಂದಿದೆ. ನೋಡಿ, ನಾವು ಹುಡುಕ್ತಾ ಇದ್ದಿದ್ದು ಇಲ್ಲಿ ಸಿಕ್ಕಿದೆ. ಈಗ ಇವ್ರ ಹೆಸರು ಒಬ್ಬರ ಹೆಸರು ಆಯಿತು. ಇನ್ನೊಬ್ಬರ ಹೆಸರು ಏನಂತ ಇದೆ ಅದು ಕೂಡ ಚೆಕ್ ಮಾಡ್ಬೋದು. ನೋಡಿ, ಹರಿ ಅಂತ ಇಲ್ಲಿ ಯಾಕೆಂದರೆ ಇಬ್ಬರ ಹೆಸರು ಕೂಡ ತೋರಿಸ್ಬೇಕಿದ್ದೀರಿ. ಯಾಕೆ ಇಬ್ಬರ ಹೆಸರು ತೋರಿಸ್ತಾರೆ ಅಂದರೆ ಅವ್ರ ಹೆಸರು ಮತ್ತು ಅವ್ರ ಇನಿಷಿಯಲ್ಲು, ಅವ್ರ ತಂದೆ ಹೆಸರು ಆ ಥರ ಮಾತ್ರ ತೋರಿಸುತ್ತಿಲ್ಲಿ. ಇನ್ನೊಬ್ಬರ ಹೆಸರಲ್ಲೂ ಕೂಡ ಇದು ಇದೆಯಾ ಅಂತ ನೋಡಿ. ಈಗ ಪ್ರಾಪರ್ಟಿದು 486 ಇದೆ. ಈಗ ನಾನು ಅಪರ್ಣ ಅಂತ ಹಾಕ್ತೀನಿ. ನೋಡಿ, ಅಪರ್ಣ. ಇದು ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸು. ಇದನ್ನು ಯಾವುದೇ ಒಂದು ಬೇರೆ ಉದ್ದೇಶದಿಂದ ಅಲ್ಲ, ಜಸ್ಟ್ ನಿಮಗೆಲ್ಲ ಜನರಿಗೆ, ಜನಸಾಮಾನ್ಯರಿಗೆ ತೋರಿಸೋದಕ್ಕೋಸ್ಕರ ಅಷ್ಟೇ, ಬೇರೆ ಯಾವುದೇ ಉದ್ದೇಶ, ಲೀಗಲ್ ಇನ್ಫಾರ್ಮೇಷನ್ ಅಲ್ಲ. ಈಗ ನೋಡಿ, ಈ ಥರ ಇಬ್ಬರ ಹೆಸರಲ್ಲೂ ಕೂಡ ಇದೆಯಾ ಅಂತ ಇಲ್ಲಿ ನಾವು ಸಪ್ರೇಟ್ ಆಗಿ ಹುಡುಕ್ಬೇಕಾಗುತ್ತೆ ಹೆಸರನ್ನ. ನೋಡಿ, ಅಪರ್ಣ ಅನ್ನೋರ ಹೆಸರಲ್ಲಿ ಇನ್ನೊಂದಿದೆ ಡಾಕ್ಯುಮೆಂಟು. ಇಬ್ಬರದು ಅಂದರೆ 2 ಪ್ರಾಪರ್ಟಿ ಇವ್ರ ಹೆಸರಲ್ಲಿ ಇದೆ ಅಂತ ಲೆಕ್ಕ ಇಲ್ಲಿ. ಸರಿ, ಈಗ ಇಬ್ಬರ ಹೆಸರು ಕೂಡ ಒಂದೇ ಕಡೆ ತೋರಿಸೋದು ಎಲ್ಲಿ ಅನ್ನೋದು ಗೊತ್ತಾಗಬೇಕಂದ್ರೆ ಅದಕ್ಕೆ ಅವಾಗಲೇ ನಾನು ತೋರಿಸಿದ್ದಲ್ಲ, ಇಲ್ಲಿ ಬಂದು ಚೆಕ್ ಪ್ರಾಪರ್ಟಿ ಸ್ಟೇಟಸ್ಗೆ ಹೋದರೆ ಅಲ್ಲಿ ತೋರಿಸುತ್ತೆ ಇಬ್ಬರ ಹೆಸರು ಕೂಡ. ಅಂದರೆ ಇಬ್ಬರ ಹೆಸರು ಎಷ್ಟು ಜನದ ಹೆಸರೇ ರಿಜಿಸ್ಟರ್ ಆಗಿದ್ರು ಕೂಡ ಅಷ್ಟು ಕೂಡ ಒಟ್ಟಿಗೆ ಒಂದೇ ಕಡೆ ತೋರಿಸುತ್ತೆ ಅಲ್ಲಿ. ನೋಡಿ, ಇಬ್ಬರ ಹೆಸರು ಇದೆ ಇಲ್ಲಿ ಅಂತ 1, 2, ಓನರ್ 1, ಓನರ್ 2 ಅಂತ. ಅಪರ್ಣಾಗೇನ್ ವೈಫ್ ಆಫ್ ಇವರು ಹಸ್ಬೆಂಡ್ ಆ್ಯಂಡ್ ವೈಫ್. ಅವಲ್ಲಿ 11B ಖಾತಾದ ಒಂದು ತೋರಿಸಿದೆ, ಅದು ಒಬ್ಬರ ಹೆಸರೇ ಇತ್ತು, ಒಬ್ಬರೇ ಓನರ್ ಆಗಿದ್ರು ಆ ಪ್ರಾಪರ್ಟಿಗೆ. ಇದು ಇನ್ನು ಯಾವ್ದಾದ್ರು ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿಸ್ಬೋದಾ, ಅಂದರೆ ಪರ್ಚೇಸ್ ಮಾಡ್ಬೋದಾ, ಗಿಫ್ಟ್ ಡೀಡ್ ಮಾಡಿಸಿ ಕೊಡ್ಬೋದಾ ಅನ್ನೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಎಲ್ಲಿ ಆಪ್ಷನ್ ಇದೆ ಅಂದರೆ ಈ ವೆರಿಫೈ ಅನ್ನೋದರಲ್ಲಿ ಈ ಆಸ್ತಿ ನೋಂದಣಿ ಮಾಡಬಹುದು ಎಂಬುದನ್ನು ಪರಿಶೀಲಿಸಿ, ಚೆಕ್ ವೆದರ್ ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂತ ಇದೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಆಪ್ಷನ್ ಕೊಡುತ್ತೆ. ಇಲ್ಲಿ ನಾವು ಪ್ರಾಪರ್ಟಿ ID ನಂಬರ್ನ ಹಾಕಬೇಕಾಗುತ್ತೆ. ನಾವಿಲ್ಲಿ ಚೆಕ್ ಮಾಡಿದಾಗ ಅದು ರಿಜಿಸ್ಟರ್ ಮಾಡಿಸ್ಬೋದಾ ಅಥವಾ ರಿಜಿಸ್ಟರ್ ಆಲ್ರೆಡಿ ರನ್ನಿಂಗಲ್ಲಿ ಇದೆಯಾ, ಅಂದರೆ ಏನೋ ಒಂದು ರಿಜಿಸ್ಟ್ರೇಷನ್ ನಡೀತಾ ಇರುತ್ತೆ, ಆ ರಿಜಿಸ್ಟ್ರೇಷನ್ ನಡೀತಾ ಇದೆಯಾ ಅಂತ ಕೂಡ ಈ ಒಂದು ವಿಧಾನದಲ್ಲಿ ನೋಡ್ಕೋಬೋದು. ಸದ್ಯಕ್ಕೆ ನಾನು ಒಂದು 11B ಖಾತಾದ ಹಾಕಿದ್ದೀನಿ. ಯಾಕೆ ಅಂದರೆ 11B ಖಾತಾದಲ್ಲಿ ಕೆಲವೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಹೇಳೋದಿದೆ. ನೋಡಿ, ಇದ್ರ ಕೆಳಗಡೆ ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸು, ಓನರ್ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ, ಓನರ್ ಅಡ್ರೆಸ್ ಸಮೇತ ಕೂಡ. ಕೆಳಗಡೆ ರೆಡ್ ಮಾರ್ಕಲ್ಲಿ ಕೊಟ್ಟಿದ್ದಾರೆ, ಇನ್ ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂತ. ಈ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಬೋದು ಇದ್ರ ಪ್ರಕಾರ. ಆದರೆ ಇದು 11B ಆಗಿರೋದ್ರಿಂದ 11B ಖಾತಾದಲ್ಲಿ ಕೆಲವೊಂದು ಕಂಡೀಷನ್ ಇದೆ. ಅದೇನು ಅಂದರೆ ಕೆಳಗಡೆ ನೋಡಿ, ಫಾರ್ಮ್ 11B with at least one sale deed prior to 14/6/2013 or electricity bill or statement of account prior to 14/6/2013 can be considered for registration without having corresponding Form 9. Form 9 ಇಲ್ಲ ಅಂದರೆ 3 ಕಂಡೀಷನ್ ಯಾವ್ದಾದ್ರು ಇರಬೇಕು ಅಂತ ಹೇಳ್ತಿದ್ದಾರೆ. ಒಂದು 2013, ಈ ಡೇಟ್ 14/6/2013ಗಿಂತ ಒಂದು ಹಿಂದೆ ಒಂದು ಸೇಲ್ ಡೀಡ್ ಆಗಿರಬೇಕು. ಅಂದರೆ ಯಾರಾದರೂ ಇನ್ನೊಬ್ಬರಿಗೆ ಮಾರಿರುವಂಥ ಸೇಲ್ ಡೀಡ್ ಇರಬೇಕು ಅದಕ್ಕೆ ಮುಂಚೆ, ಈ ಡೇಟ್ಗೆ ಮೊದಲು. ಅಥವಾ ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿರಬೇಕು, ಕಟ್ಟಿದ ಮೇಲೆ ಅದಕ್ಕೊಂದು ಎಲೆಕ್ಟ್ರಿಸಿಟಿ ಬಿಲ್ ಬಂದಿರುತ್ತೆ, ಆ ಬಿಲ್ ಇರಬೇಕು. ಅಥವಾ ಸ್ಟೇಟ್ಮೆಂಟ್ ಆಫ್ ಅಕೌಂಟು ಇರಬೇಕು ಅಂತ ಇದರ ಪ್ರಕಾರ. ಆವಾಗ ಮಾತ್ರ ಫಾರ್ಮ್ 11B
ಅಥವಾ ನಿಮ್ಮ ಹತ್ರ ಈಗ ಫಾರ್ಮ್ 9ಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದೀರಾ ಅಂದರೆ ಇದೆಲ್ಲ ಏನು ಕಂಡೀಷನ್ಸ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸರ್ಕ್ಯುಲರ್ ಪ್ರಕಾರ RDPR ಗ್ರಾಮ ಪಂಚಾಯತಿದು ಸರ್ಕ್ಯುಲರ್ ಒಂದು ರಿಲೀಸ್ ಆಗಿದೆ. ಯಾವ ಡೇಟಲ್ಲಿ? ಈ ಡೇಟಲ್ಲಿ, ಅಂದರೆ ಇಲ್ಲಿ ತೋರಿಸಿರೋ ಪ್ರಕಾರ ಆ ಸರ್ಕ್ಯುಲರ್ ಬಂದಿದೆ. ಅದ್ರ ಪ್ರಕಾರ ಈ ಥರ ಕಂಡೀಷನ್ಸ್ ಪಾಸ್ ಆದರೆ ಮಾತ್ರ ಇದನ್ನು ತಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸ್ಟಿಲ್ ಆದರೂ ಕೂಡ ಇದನ್ನ ಒಬ್ಬರು ಇನ್ನೊಬ್ಬರಿಗೆ ಮಾರೋದು ತಗೊಳ್ಳೋದು ಹಾಗೆ ನಡೀತಾ ಇದೆ. ಈ ಕಂಡೀಷನ್ ಗೊತ್ತಿದ್ದು ಕೂಡ ಆ ಪ್ರಾಪರ್ಟಿ ವ್ಯಾಲ್ಯೂ ಇನ್ನೂ ಮುಂದೆ ಜಾಸ್ತಿ ಆಗ್ಬೋದು, ಅಕ್ರಮ ಸಕ್ರಮ ಆಗ್ಬೋದು, ಇನ್ನೂ ಏನೋ ಬೇರೆ ಬದಲಾವಣೆ ಬರ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ, ಅಥವಾ ಮನೆ ಕಟ್ಸ್ಕೊಳ್ಳೋದಕ್ಕೋಸ್ಕರ, ಮನೆ ಕಟ್ಸ್ಕೊಂಡ್ರೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತಲ್ಲ, ಸೊ ಆ ಉದ್ದೇಶದಲ್ಲಿ ಸ್ಟಿಲ್ ಇದನ್ನ ರಿಜಿಸ್ಟ್ರೇಷನ್ ಅಂದರೆ ಬೇರೆಯವರು ತಗೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಇವರು ಕೂಡ ಇಲ್ಲಿ ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯೂಟೇಷನ್ ಅಂಡರ್ ಪ್ರೊಸೆಸ್ ಅಂತ ಬರುತ್ತೆ. ಆ ಥರ ಬಂತು ಅಂದರೆ ಅದು ರಿಜಿಸ್ಟ್ರೇಷನ್ ನಡೀತಾ ಇದೆ ಅನ್ನೋ ಒಂದು ಅರ್ಥ. ಅದು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಇದು ಇನ್ನೊಂದು ಪ್ರಾಪರ್ಟಿದು. ಇದರಲ್ಲಿ ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂತ ಇಲ್ಲ, ಇಲ್ಲಿ ಬೇರೆ ಥರ ಇದೆ. This property is undergoing mutation and cannot be transacted till mutation process is completed ಅಂತ ಇದೆ. ಇದರ್ಥ ಏನಂದರೆ, ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಒಬ್ಬರಿಂದ ಇನ್ನೊಬ್ಬರ ಹೆಸರಿಗೆ ಆಗ್ತಾ ಇದೆ. ಇದು ಕಂಪ್ಲೀಟ್ ಆದಮೇಲೆ ನೀವು ಇನ್ನೊಂದು ಸರಿ ರಿಜಿಸ್ಟ್ರೇಷನ್ ಅಂದರೆ ಬೇರೆ ಯಾರಿಗಾರು ಸೇಲ್ ಮಾಡ್ಬೋದು, ಹೊಸ ಟ್ರಾನ್ಸಾಕ್ಷನ್ ಏನಾದರೂ ಮಾಡ್ಬೋದು ಅಂತ ಇದರ ಅರ್ಥ. ಇಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದಾ? ಒಬ್ಬೊಬ್ರು ಒಂದೇ ಸರಿ ಎರಡೆರಡು ಕಡೆಗೆ ಸೇಲ್ ಮಾಡ್ತಿದ್ರು ಅನ್ನೋ ಒಂದು ಆರೋಪ ಎಲ್ಲ ಇತ್ತಲ್ಲ, ಅದಕ್ಕೂ ಕೂಡ ಇಲ್ಲಿ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಕೆಳಗಡೆ ನೋಡಿ DC ಕನ್ವರ್ಷನ್ ಕಾಪಿ ಅಂತ ಇದೆ. ಇಲ್ಲಿ ಬೇರೆ ಈ ಪ್ರಾಪರ್ಟಿಗೆ ರಿಲೇಟ್ ಆಗಿರೋಂಥದ್ದು ಯಾವುದೇ ಡಾಕ್ಯುಮೆಂಟ್ ಕೂಡ ಕೆಲವೊಂದು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇದನ್ನು ನೋಡ್ಬೋದು ಮತ್ತು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇನ್ನೂ ಒಂಥರ ಇದೆ, ಅದು ಬಂದು ಇಲ್ಲಿ ದಿಸ್ ಪ್ರಾಪರ್ಟಿ ಅಪ್ಗ್ರೇಡೆಡ್ ಟು ULB ಅಂತ ಇರುತ್ತೆ, ಅಂದರೆ ಅರ್ಬನ್ ಲೋಕಲ್ ಬಾಡಿ ಅಂತ. ಅದು ಅದ್ರ ಬಗ್ಗೆ ಇನ್ನೊಂದು ಸವಿಸ್ತಾರವಾದ ವಿಡಿಯೋ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಅಂದರೆ ಅದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕಾಗಲ್ಲ ಅಂತ ಏನಲ್ಲ, ಅದ್ರದ್ದು ಈ ಗ್ರಾಮ ಪಂಚಾಯಿತಿ ಬದಲು ಇನ್ನೊಂದು ಯಾವುದೋ ಒಂದು ಇದಕ್ಕೆ ಅರ್ಬನ್ ಲೋಕಲ್ ಬಾಡಿಗೆ ಟ್ರಾನ್ಸ್ಫರ್ ಅಪ್ಗ್ರೇಡ್ ಆಗಿದೆ ಅಂತ ಅದರ ಅರ್ಥ. ಅದು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಆ ಕಡೆನೇ ಆಗುತ್ತೆ ಅನ್ನೋದು ಏನೋ ಇನ್ಫಾರ್ಮೇಷನ್ ಇದೆ. ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿರ್ತೀನಿ, ಆಮೇಲೆ ನೋಡಿ. ಏನೇ ಆದರೂ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ದು ಪ್ರತಿ ದಾಖಲೆಯನ್ನು ಚೆಕ್ ಮಾಡಿಕೊಂಡು ವಕೀಲರ ಹತ್ರ ಸಲಹೆ ಪಡೆಯೋದು ಮತ್ತು ಮುಂದುವರಿಯೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾವುದೇ ಒಂದು ಆಸ್ತಿ 99% ಯಾವುದೇ ತಕರಾರು ಇರಬಾರ್ದು ಅಂದರೆ ಏನೇನು ಮಾಡಿರಬೇಕು, ಎಲ್ಲಿಂದ ಅನುಮತಿ ಪಡೆದಿರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಸರಣಿಯನ್ನು ಮಾಡ್ತಿದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ಬಂದು ತಲುಪುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ನಲ್ಲಿ ಹಂಚ್ಕೊಳ್ಳಿ. ಲೈಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.